ಅಧಿಕಾರಕ್ಕೇರಲು ಮತದಾರರಿಗೆ ವಿವಿಧ ಪಕ್ಷಗಳು ನಾನಾ ಆಶ್ವಾಸನೆಗಳನ್ನ ಕೊಡ್ತಾರೆ. ಗದ್ದುಗೆ ಏರಿದ್ರೆ ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅಭಿವೃದ್ಧಿ ಕಾರ್ಯಗಳನ್ನ ಮಾಡೇ ಮಾಡ್ತೀವಿ, ನಮ್ಮ ರಾಜ್ಯದ ಅಭಿವೃದ್ಧಿಯನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಜನರ ಮನವೊಲಿಸ್ತಾರೆ. ಅಷ್ಟೇ ಅಲ್ಲ, ಒಂದಿಷ್ಟು ಮ್ಯಾನಿಫೆಸ್ಟೋಗಳನ್ನ ಜನರ ಮುಂದಿಡ್ತಾರೆ. ಆದ್ರೆ ಇದಕ್ಕೆಲ್ಲ ಸದ್ಯದಲ್ಲೇ ಬ್ರೇಕ್ ಬೀಳಲಿದೆ. ಉಚಿತ ಸೌಕರ್ಯ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿ ಆಗ್ತಿದ್ಯಾ? ರಾಜಕೀಯದಲ್ಲಿ ಫ್ರೀ ಬೀಸ್ ಸಂಸ್ಕೃತಿ ಖಂಡಿಸಿದ ಸುಪ್ರೀಂ. ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲುವಿಗಾಗಿ ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೆ. ಅದರಲ್ಲಿ ಮಹಿಳೆಯರಿಗೆ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಹಾಗೂ ವಿದ್ಯುತ್ ಯೋಜನೆ, ಹಾವೇರಿಯಲ್ಲಿ ನಡೆದ ಭೂ ಗ್ಯಾರಂಟಿ ಯೋಜನೆ, ಇನ್ನು ಉಚಿತವಾಗಿ ನೀಡುವ ಯಾವುದೇ ವಸ್ತುಗಳು ಹಾಗೂ ಪಕ್ಷದ ಗೆಲುವಿಗಾಗಿ ಜನರಿಗೆ ನೀಡುವ ಯಾವುದೇ ರೀತಿಯ ಗ್ಯಾರಂಟಿಗಳು, ಹಾಗೆಯೇ ಬಡವರು ಶ್ರೀಮಂತರು ಎನ್ನದೇ ಎಲ್ಲರಿಗೂ ಒಂದೇ ರೀತಿ ಉಚಿತವಾಗಿ ನೀಡುವ ಸೌಕರ್ಯಗಳಿಗೆ ಸುಪ್ರೀಂ ಈಗ ಬ್ರೇಕ್ ಹಾಕಿದೆ. ಸರ್ಕಾರ ನೀಡಿರುವ ಗ್ಯಾರಂಟಿಗಳನ್ನು ಬಡವರು ಮಾತ್ರವಲ್ಲ, ಶ್ರೀಮಂತರಿಗೆ ಉಪಯೋಗವಾಗುತ್ತಿದೆ. ಇದರಿಂದ ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೆಟ್ಟು ಬಿದ್ದಿದೆ. ಹೀಗೆ ಆದ್ರೆ ಸರ್ಕಾರ ಬೀದಿಗೆ ಬರ್ತದೆ ಎಂದು ಸುಪ್ರೀಂ ಇದನ್ನ ತಡೆಹಿಡಿಯುವಂತೆ ಕೆಲಸ ಮಾಡುತ್ತಿದೆ. ಗ್ರಾಹಕರ ಆರ್ಥಿಕ ಸ್ಥಿತಿ ಲೆಕ್ಕಿಸದೆ ಎಲ್ಲರಿಗೂ ಉಚಿತ ವಿದ್ಯುತ್ ಒದಗಿಸಲು ಮುಂದಾಗಿರುವ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಫ್ರೀ ಬಸ್ಗಳನ್ನು ಬಡವರಿಗೆ ನೀಡುವುದು ಉತ್ತಮ, ಆದರೆ ಶ್ರೀಮಂತರಿಗೂ ಉಚಿತ ನೀಡುವುದು ತಪ್ಪು ಎಂದು ಹೇಳಿದೆ. ರಾಜ್ಯದ ಬೊಕ್ಕಸ ಖಾಲಿಯಾಗುವ ಬಗ್ಗೆ ಕಳಕಳಿ. ದೇಶದ ಹೆಚ್ಚಿನ ರಾಜ್ಯಗಳು ಆದಾಯ ಕೊರತೆ ಎದುರಿಸುತ್ತಿದೆ. ಬೊಕ್ಕಸದಲ್ಲಿ ಇಲ್ಲದಿದ್ದರೂ ಪಕ್ಷಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಅಭಿವೃದ್ಧಿ ಬದಲಾಗಿ ಉಚಿತ ಕೊಡುಗೆಗಳನ್ನು ನೀಡುತ್ತಿರುವುದಕ್ಕೆ ಸುಪ್ರೀಂ ಕೋರ್ಟ್ ವಾರ್ನಿಂಗ್ ನೀಡಿದೆ. ದೇಶಕ್ಕೆ ಉಚಿತ ವಿದ್ಯುತ್, ಶಕ್ತಿ ಯೋಜನೆ ಇಂತಹ ಸೌಕರ್ಯವನ್ನ ಕೊಡುವ ಬದಲು ಉದ್ಯೋಗವನ್ನ ಎಲ್ಲರಿಗೂ ಕಲ್ಪಿಸಿಕೊಡಲಿ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಬಡವರಿಗೆ ವಿದ್ಯುತ್ ಶುಲ್ಕ ಪಾವತಿಸಲು ಕಷ್ಟವಾಗುತ್ತದೆ ಎಂಬುದು ನಿಮ್ಮ ಉದ್ದೇಶ ಸರಿ, ಆದರೆ ಶ್ರೀಮಂತರು ಇದನ್ನ ಅನುಭವಿಸಿದ್ರೆ ದೇಶದ ಅಭಿವೃದ್ಧಿಗೆ ಪೆಟ್ಟು ಬೀಳುತ್ತೆ ಎಂದಿದ್ದಾರೆ. ಅದು ಬಿಟ್ಟು ಆಹಾರ, ಸೈಕಲ್ ಎಂದು ಆರ್ಥಿಕ ಅಭಿವೃದ್ಧಿಯನ್ನ ಹಾಳು ಮಾಡಬೇಡಿ ಎಂದು ಸುಪ್ರೀಂ ತಿಳಿಸಿದೆ. ರಾಜ್ಯವು ಸುಪ್ರೀಂ ಆದೇಶವನ್ನ ಪಾಲಿಸುತ್ತಾ ನೋಡಬೇಕಿದೆ. ಗಗನಾಜಿ, ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.